ಒಂದು ಯಶಸ್ವಿ ಕಾರ್ಯಕ್ರಮದ ಹಿಂದೆ ಅದೆಷ್ಟೋ ಶ್ರಮ, ಯೋಜನೆ ಮತ್ತು ತಂಡದ ಒಗ್ಗಟ್ಟಿರುತ್ತದೆ. ಇಂದಿನ ಈ ಸುಂದರ ಪುನರ್ಮಿಲನ ಕಾರ್ಯಕ್ರಮ ಆಗಬೇಕಿದ್ರೆ ಅದಕ್ಕೆ ಮೂಲ ಬುನಾದಿ ನಾವು ಈ ಕಾರ್ಯಕ್ರಮವನ್ನು ಈಗ ಒಂದು ಟ್ರೆಂಡ್ ಇದೆ, ಎಲ್ಲರೂ ಗೆಟ್ ಟುಗೆದರ್ ಮಾಡುವ ಅಂತೆಲ್ಲ ರೀಲ್ಸ್ ನೋಡ್ತಾ ಇರ್ತೀರಿ. ಬಟ್ ನಾವು ಕೂಡ ಮಾಡಿದೆವು. ಆದರೆ ನಾವೊಂದು ಉದ್ದೇಶ ಇಟ್ಕೊಂಡು ಅದರಿಂದ ನಮ್ಮ ಸ್ಕೂಲಿಗೆ ಏನಾದರೂ ಒಂದು ಉಪಯೋಗ ಆಗಬೇಕು, ಕಲಿಯುವಂಥ ಬಡ ವಿದ್ಯಾರ್ಥಿಗಳೇನಾದರೂ ಸಹಾಯ ಆಗಬೇಕು ಅಂತ ಒಂದು ಯೋಜನೆ ಇಟ್ಟುಕೊಂಡು ಆ ಯೋಜನೆಯನ್ನು ಮಾಡ್ತಾ ಇದ್ದೆವು. ಒಂದು ವಾಟ್ಸಪ್ ಗ್ರೂಪ್ ಮಾಡಿಕೊಂಡು ಎಲ್ಲರನ್ನು ಸೇರಿಸಿಕೊಂಡು ಒಂದು 75 ಸ್ಟೂಡೆಂಟ್ಸ್ ಇದ್ದೇವೆ ನಾವು. ಸುಮಾರು ಎ ಮತ್ತು ಬಿ ಸೆಕ್ಷನ್ನ 75 ವಿದ್ಯಾರ್ಥಿಗಳನ್ನು. ಆವಾಗ ಮೊಬೈಲ್ ಇರಲಿಲ್ಲ ನಮ್ಮಲ್ಲಿ, ಯಾರ್ದು ಕಾಂಟ್ಯಾಕ್ಟ್ ಇರಲಿಲ್ಲ. ಈಗ ಇಷ್ಟು ಜನ ಇಲ್ಲಿದ್ದೇವೆ ನಾವು. ಇವತ್ತೇ ಫಸ್ಟ್ ನೋಡುವವರು ನಾವು. ಕೆಲವರು 20 ವರ್ಷದ ನಂತರ ನಾವು ನೋಡ್ತಾ ಇದ್ದೇವೆ. ಅಂಥವರನ್ನೆಲ್ಲ ಹುಡುಕಿ ತಂದು ಒಂದು ಗ್ರೂಪ್ ಅಂತ ಮಾಡಿ ಆಮೇಲೆ ಕೆಲವು ಚರ್ಚೆಗಳು ನಡೆಯಿತು ಗ್ರೂಪಲ್ಲಿ. ಏನು ಮಾಡುವ, ಸುಮ್ಮನೆ ಫನ್ನಿಯಾಗಿ ಮಾತಾಡ್ತಿರ್ತೇವೆ, ಬೇರೆ ಏನು ವಿಷಯ ಅದರಲ್ಲಿ ಇರೋದಿಲ್ಲ, ಮಾತಾಡ್ತಾ ಇರ್ತೇವೆ. ಬೆಳಗ್ಗೆ ಎದ್ದರೆ ನಮ್ಮ ರಂಜನಿ ಇದ್ದಲೆ ಚಹಾ ಆಯಿತಾ ಊಟ ಆಯಿತಾ ಅಂತ ಅದು ಕೇಳಿದಾಗಲೇ ನಮ್ಮದು ಗ್ರೂಪ್ ಸ್ಟಾರ್ಟ್ ಆಗ್ತದೆ. ಒಂದು 500 ಮೆಸೇಜ್ ಹೊರಗೆ ಹೋಗ್ತಾ ಇರ್ತದೆ ಅಂತ. ಹಾಗೆ ಎಲ್ಲರಿಗೂ ಟೈಮ್ ಇದೆ. ಆಗ ಒಂದು ಯೋಚನೆ ಬಂತು, ಹಾಗಾದರೆ ನಾವೇನಾದರೂ ಒಂದು ಸಲ ಸೇರೋಣ ಅಂತ. ಬಟ್ ಹಾಗೆ ಸುಮ್ಮನೆ ಸೇರಿದರೆ ಏನೋ ಅದರಲ್ಲಿ ಯೂಸ್ ಇಲ್ಲ, ಊಟ ಮಾಡ್ತೇವೆ ಹೋಗ್ತೇವೆ ಅಂತ. ಬಟ್ ನಮ್ಮ ಶಾಲೆಯಲ್ಲಿ ಸೇರುವ, ನಮ್ಮ ಗುರುಗಳನ್ನು ಮಾತಾಡಿಸುವ, ಅವರಿಗೊಂದು ಅಭಿನಂದನೆ ಮಾಡುವ, ಆ ಮುಖಾಂತರ ನಮ್ಮ ಸಂಘವನ್ನು ಉದ್ಘಾಟನೆ ಮಾಡಿ ಮುಂದಿನ ಯೋಜನೆಗಳಾಗಿ ಪರಿವರ್ತಿಸಿ ಹೋಗುವ ಅಂತ ಯೋಚನೆ ಮಾಡಿದೆವು. ಆಗ ಒಂದು ಸಲ ಮೇಡಮ್ನನ್ನು ಮೀಟ್ ಆಗುವಂಥ ಒಂದು ಸಲ 15 ಜನ ಬಂದೆವು ನಾವು. ಆಗ ಎಷ್ಟು ಖುಷಿ ಆಯ್ತು ಅಂತ ಹೇಳಿದರೆ, ನಾವೊಂದು 15 ಜನ ಬರುವಾಗ ಮೇಡಮ್ ನಮ್ಮನ್ನು ಕ್ಲಾಸಿಗೆ ಕರ್ಕೊಂಡು ಹೋದರು. ನೋಡಿ ಇವರು ನಮ್ಮ ಮಕ್ಕಳು ಅಂತ ಹೇಳಿದರು, ನಮ್ಮ ಮಕ್ಕಳು ಹೇಗಿದ್ದಾರೆ ನೋಡಿ ಅಂತ. ಆ ಒಂದು ಬಾಂಧವ್ಯವನ್ನು ಈಗಿನ ಮಕ್ಕಳಿಗೆ ತೋರಿಸಿಕೊಟ್ರು, ನೋಡಿ ಅಂತ. ಅದು ನಮಗೆ ತುಂಬ ಖುಷಿ ಆಯಿತು. ಆ ಕ್ಷಣ ಉಂಟಲ್ಲ, ತುಂಬ ಸಂತೋಷದ ಕ್ಷಣ ಆಗಿತ್ತು. ಈಗಲೂ ಅಷ್ಟೇ ಅವರು ಹೇಳೋದು ನನ್ನ ಮಕ್ಕಳು ಅಂತ. ಸೊ ಮತ್ತು ಯಶವಂದ್ರ ಸರ್ ನಾವು ಇಲ್ಲಿ ಸೇರಿದನ್ನು ಅಟಂಬಂಬವರೆಗೆ ಅಷ್ಟು ಶಕ್ತಿ ಇದೆ ಅಂತ ತೋರಿಸಿಕೊಟ್ಟದು ಅವರು. ಪದೇ ಹೇಳ್ತಾರೆ ನಮ್ಮಲ್ಲಿ ಶಕ್ತಿ ಇದೆ. ಒಬ್ಬನು ಬಂದಾಗ ಸರಿ ಮಾತಾಡ್ತಾನೆ ಹೋಗ್ತೇವೆ. ನಾವು ಇಷ್ಟು ಜನ ಸೇರಿದಾಗ ಇಲ್ಲಿ ಒಂದು ಶಕ್ತಿ ಕ್ರಿಯೇಟ್ ಆಯಿತು. ಆ ಶಕ್ತಿಗೆ ನಮ್ಮ ಗುರುಗಳ ಆಶೀರ್ವಾದ ಬೇಕು ಅಂತೇಳಿ ಇವತ್ತು ಇಂಥ ಒಂದು ಕಾರ್ಯಕ್ರಮ ಮಾಡಿ ನಾವೀಗ ಮಾಡಿದ್ದೇವೆ. ಸೊ ಆ ಮೂಲಕ ನಾವೇನು ಏನೇನೇನು ಪ್ಲ್ಯಾನ್ ಇದೆ ನಮ್ಮದು, ಅದು ನಿರಂತರವಾಗಿ ನಡೀತಾ ಇರಲಿ, ಆಗಬೇಕು ಮುಂದಕ್ಕೆ ಕೂಡ ಅಂತೇಳಿ ಗುರುಗಳ ಆಶೀರ್ವಾದ ತಗೊಂಡು ಮುಂದುವರಿಸುವಂಥ ಯೋಜನೆಯನ್ನು ಮಾಡಿದ್ದೇವೆ. ಸೊ ಅದಕ್ಕೆಲ್ಲ ನಾವು ಸಹಕಾರ ಕೊಡ್ತಾ ಇದ್ದೇವೆ. ಎಲ್ಲರೂ ಸಹಕಾರ ಕೊಟ್ಟು ಬಂದಿದ್ದಾರೆ, ಸೇರಿದ್ದಾರೆ. ಅದೇ ರೀತಿ ನಮ್ಮ ಪ್ರಿನ್ಸಿಪಾಲ್ ಸರ್ ನಮಗೆ ತುಂಬ ಸಹಕಾರ ಕೊಟ್ಟಿದ್ದಾರೆ. ಅವರು ನಾವು ಬರುವಾಗ ಹೇಗಿತ್ತು ಸ್ಕೂಲು, ಇವಾಗ ನಿನ್ನೆ ನಾವು ನೋಡಿದೆವು. ನಿನ್ನೆ ನಾವೇ ಎಲ್ಲ ಅಲ್ಲಿ ಕ್ಲೀನ್ ಮಾಡಿದ್ದೆವು ಸರ್. ತುಂಬ ಖುಷಿ ಆಯಿತು ನಮಗೆ. ನಮ್ಮ ಸ್ಕೂಲಲ್ಲಿ ನಾವೆಲ್ಲ ಹಿಡಿಕೊಂಡು ಕ್ಲೀನ್ ಮಾಡಿ ಸ್ವಚ್ಛ ಮಾಡಿ ಇಟ್ಟಿದ್ದೇವೆ. ನಮಗೆ ತುಂಬ ಖುಷಿ ಆಯಿತು. ಎಲ್ಲರೂ ಅವರಿಗೆ ಸ್ವಂತ ಖುಷಿಯಿಂದ ಎಲ್ಲ ಕ್ಲೀನ್ ಮಾಡಿ ಅಲ್ಲಿವರೆಗೆ ರೋಡ್ವರೆಗೆ ಗುಡಿಸಿ ಇಟ್ಟಿದ್ದಾರೆ. ಅಷ್ಟು ಖುಷಿ ನಮ್ಮ ಶಾಲೆ ಅಂತ. ಮೇಡಮ್ ಅದನ್ನೇ ಹೇಳೋದು, ನಮ್ಮ ಮಕ್ಕಳು ಅಂತ. ನಾವು ಕೂಡ ನಮ್ಮ ಶಾಲೆ, ನಾವು ಕಲಿತಿರೋ ಶಾಲೆ 20 ವರ್ಷದ ನಂತರ ನಾವು ಮರೆಯದೆ ಮತ್ತೆ ಬಂದು ಈ ಶಾಲೆಯಲ್ಲಿ ಸೇರಿದ್ದೇವೆ. ಈ ಶಾಲೆಯಲ್ಲಿ ಶಾಲೆಗೆ ಏನಾದರೂ ಸಹಾಯ ಆಗಬೇಕು ಅಂತಿದ್ರೆ ನಮ್ಮನ್ನು ಸಂಪರ್ಕಿಸಿ. 2005 ಬ್ಯಾಚಿನವರಿದ್ದಾರೆ ಅಂತ ಒಂದು ಯೋಚನೆ ಬರಬೇಕು ಅವರಿಗೆ. ನಮ್ಮನ್ನೊಂದು ನೀವು ಮೆಸೇಜ್ ಹಾಕಿದರೆ ಸಾಕು, ನಾವು ಶಾಲೆಗೆ ಏನಾದರೂ ಕೊಡಲಿಕ್ಕೆ ಎಲ್ಲರೂ ತಯಾರಿದ್ದಾರೆ. ಇಲ್ಲಿಗೆ ಇಷ್ಟು ಜನ ಕೂತಿರ್ಬೋದು, ಆದರೆ ಎಲ್ಲರೂ ಒಂದು ಒಳ್ಳೆ ಮನಸ್ಸಿನಲ್ಲಿ ಕೂತಿದ್ದಾರೆ, ತುಂಬ ಫ್ರೀ ಆಗಿದ್ದಾರೆ. ಅಂದರೆ ಅಷ್ಟು ಫ್ರೆಂಡ್ಲಿ ಆಗಿದ್ದೀವಿ. ಈಗಿನ ಮಕ್ಕಳಿಗೆ ಹೇಗಿದೆ ಅಂತ ಹೇಳಿದ್ರೆ ಮೊಬೈಲ್ ಯೂಸ್ ಮಾಡ್ತಾರೆ, ಯಾರು ಮೈಂಡೇ ಮಾಡಲ್ಲ. ಇಂಥ ಬಾಂಧವ್ಯ ಯಾರಲ್ಲೂ ಇರಲ್ಲ. ಆವಾಗ ನಮಗೆ ಕಲಿಸಿದಂಥ ಈ ಸರಗಳೆಲ್ಲ ಇಲ್ಲಿ ಕೂತಿದ್ದಾರಲ್ವಾ, ಅವರು ಈಗಲೂ ಇದ್ದಾರೆ. ನಾವು 20 ವರ್ಷ ಅಂದರೆ ಹೀಗೇ ಇದ್ದೇವೆ. ಇವರು ಗುರುಗಳಾಗಿದ್ದೇವೆ, ನಾವು ವಿದ್ಯಾರ್ಥಿಗಳಾಗಿ ಕೂತಿದ್ದೇವೆ. ಒಂದು ಉದಾಹರಣೆ, ಈಗ ನಾವು ನಮಗೆ ಸ್ವಾಗತ ಭಾಷಣ ಮಾಡಿದ, ಸ್ವಲ್ಪ ತಪ್ಪಾಯಿತು. ಹಾಗೆ ಯಶವಂತರ ಸರ್ ತಿದ್ದಿದ್ರು, ಅಲ್ಲಿ ಅವ್ರು ಗುರುಗಳಾಗಿದ್ದರು. ಆಗೆಲ್ಲ ಹೀಗೆ ಹೇಳು ಅಂತ. ಅಂದರೆ ಅದೇ ಮೈಂಡ್ ಸೆಟ್ ಉಂಟು ಈಗಲೂ ಕೂಡ. ನಾವು ಈಗಲೂ ಏನು ತಪ್ಪು ಮಾಡಿದರು ಅವರು ನಮಗೆ ಸರಿ ಮಾಡ್ತಾರೆ. ಅಂದರೆ ನಾವು ನಮ್ಮ ಗುರುಗಳು ಅಷ್ಟೇ ಗೌರವ ಇದೆ, ಇನ್ನು ಮುಂದಕ್ಕೆ ಅದೇ ಗೌರವ ಇರ್ತದೆ. ನಾವು ಎಷ್ಟೇ ನಮಗೆ ಮಕ್ಕಳಾದರೂ ಕೂಡ ನಾವು ಅವರಿಗೆ ಸ್ಟೂಡೆಂಟ್ಗಳಾಗಿ ಇದ್ದೇವೆ. ಹಾಗೆ ನಾವು ಸ್ಟೂಡೆಂಟ್ಗಳಾಗಿ ಅಲ್ಲಿ ಕೂತಿದ್ದೇವೆ. ಸೊ ಮತ್ತೊಂದು ಸಂತೋಷದ ವಿಷಯ ಏನಂತ ಹೇಳಿದರೆ, ಇಂಥ ಒಂದು ಕಾರ್ಯಕ್ರಮ ಮಾಡಿ ನಮಗೆ 17 ಜನ ಡಿಸ್ಟಿಂಕ್ಷನ್ ಸ್ಟೂಡೆಂಟ್ಗಳಿಗೆ ಸನ್ಮಾನ ಮಾಡುವಂಥ ಒಂದು ಸುಂದರ ಅವಕಾಶ ಸಿಕ್ಕಿದೆ. ನಾವು ಇದೇ ಶಾಲೆಯಲ್ಲಿ ಕಲಿತು ನಮ್ಮ ಈಗಿನ ಬ್ಯಾಚಿನ ವಿದ್ಯಾರ್ಥಿಗಳಿಗೆ ಇದೇ ಶಾಲೆಯಲ್ಲಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿ ನಮ್ಮ ಗುರುಗಳಿಂದ ನಾವು ಸನ್ಮಾನ ಅವರಿಗೆ ಮಾಡುವಂಥ ಸಂದರ್ಭ ನಮಗೆ ಸಿಕ್ಕಿದ್ದು ತುಂಬ ಸಂತೋಷದ ವಿಷಯ. ಮತ್ತು 1963ರಲ್ಲಿ ಈ ಸಂಸ್ಥೆ ಸ್ಟಾರ್ಟ್ ಆಯಿತು. ಅದರ ನಂತರ ತುಂಬ ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾರ್ಜನೆ ಮಾಡಿ ಬೇರೆ ಊರಿಗೆ ಹೋಗಿದ್ದಾರೆ, ಬೇರೆ ಕೆಲಸದಲ್ಲಿದ್ದಾರೆ, ದೊಡ್ಡ ಕೆಲಸದಲ್ಲಿದ್ದಾರೆ. ಓಕೆ. ಸೊ ನಾವು ಕೂಡ ಒಂದು 44ನೇ ಬ್ಯಾಚಿನವರಾಗಿರ್ತೇವೆ. ಸೊ ಆದರೂ ನಾವು 20 ವರ್ಷದ ನಂತರ ನಾವೆಲ್ಲ ಸೇರಿ ಮತ್ತೆ ಈ ಸಂಸ್ಥೆಗೆ ಬಂದು ಇಂಥ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ಇದೊಂದು ಫಸ್ಟ್ ಟೈಮ್, ಇದೊಂದು ಇತಿಹಾಸ. ಸೊ ಇದು ನಮಗೆ ತುಂಬ ಖುಷಿ ಇದೆ. ಓಕೆ, ನಾವೇನಾದರೂ ತಪ್ಪುಗಳಾಗಿರ್ಬೋದು, ಆಚೆ ಆಗಿರ್ಬೋದು ಸರ್. ಸೊ ಅದನ್ನೆಲ್ಲ ಕ್ಷಮಿಸಬೇಕು ನೀವು. ಯಾಕಂದರೆ ನಾವು ಸಾಧ್ಯವಾದಷ್ಟು
ಅರೇಂಜ್ಮೆಂಟ್ ಮಾಡಿ ನಿನ್ನೆಲ್ಲರೂ ಸೇರಿ ಎಷ್ಟು ಸಾಧ್ಯವೋ ಅಷ್ಟು ಅರೇಂಜ್ಮೆಂಟ್ ಮಾಡಿದ್ದೇವೆ. ಚೆಂದ ಆಗಬೇಕು, ತುಂಬ ಫಸ್ಟ್ ಟೈಮ್ ಮಾಡ್ತಾ ಇರೋದು ಅಂತ ಹೇಳ್ಕೊಂಡು ತುಂಬ ಉತ್ಸಾಹದಿಂದ ನಿನ್ನೆ ಒಂದು 40 ಜನ ಸೇರಿದ್ದೇವೆ ನಾವು. ಬೆಳಿಗ್ಗೆಂದನೇ ಇಲ್ಲಿ ಎಲ್ಲ ವರ್ಕ್ ಮಾಡಿಕೊಂಡು ಸೇರಿಕೊಂಡು ಅಚ್ಚುಕಟ್ಟಾಗಿ ಆಗಬೇಕು ಅಂತೇಳಿ. ಮತ್ತು ಇನ್ನೊಂದು ವಿಷಯ, ಅಲ್ಲೊಂದು ಫೋಟೋ ಫ್ರೇಮ್ ಹಾಕಿದ್ದೇವೆ ನಾವು. ಅದರಲ್ಲಿ ಒಂದು 72 ಜನ ಇದ್ದೇವೆ ಫ್ರೇಮಲ್ಲಿ. ಸೊ ಅಷ್ಟು ಜನ ಎಲ್ಲೆಲ್ಲೋ ಇದ್ದರು, ಯಾರಿಗೂ ಕಾಂಟ್ಯಾಕ್ಟ್ ಇರಲಿಲ್ಲ, ಮೊಬೈಲ್ ಇರಲಿಲ್ಲ, ಆವಾಗ ಬರೀ ಆಟೋಗ್ರಾಫ್ ಇತ್ತು. ಸೊ ಅವರನ್ನೆಲ್ಲ ಸೇರಿಸಿ ನಾವು ಒಂದೇ ಫ್ರೇಮ್ ಅಡಿಯಲ್ಲಿ ತಂದು ಒಂದೇ ಫ್ರೇಮಲ್ಲಿ ನಾವು ಅಲ್ಲಿ ಹಾಕಿದ್ದೇವೆ. ಅದು ನಮಗೆ ತುಂಬ ಸಂತೋಷ ಇದ್ದೇವೆ. ಎಲ್ಲರೂ ಅದ್ರಲ್ಲಿ ಹೆಚ್ಚಿನವರೆಲ್ಲ ಇದ್ದಾರೆ, ಕೆಲವರು ಬರಲಿಲ್ಲ ಅನಿವಾರ್ಯ ಕಾರಣದಿಂದ. ಬಟ್ ಎಲ್ಲರನ್ನೂ ನಾವು ಒಂದೇ ಫ್ರೇಮಲ್ಲಿ ನೋಡ್ತಾ ಇದ್ದೇವೆ. ಅಂಥ ಫೋಟೋ ಫ್ರೇಮನ್ನು ನಾವು ನಿಮಗೆ ಪ್ರೆಸೆಂಟೇಟ್ ಮಾಡಿದ್ದೇವೆ ಇವತ್ತು. ನಾವೆಲ್ಲರೂ ಸೇರಿದ್ದೇವೆ, ಒಂದೇ ಫ್ರೇಮ್ ಅಡಿಯಲ್ಲಿದ್ದೇವೆ. ಸೊ ಅದಕ್ಕೆ ಒಂದು ಹೆಸರನ್ನು ಕೊಟ್ಟು, ನಾವು ಜ್ಞಾನದೀಪ ಅಂತ ಹೆಸರನ್ನು ಕೊಟ್ಟು, ಮುಂದೆ ನಾವು ಬೇರೆ ಬೇರೆ ಯೋಜನೆಗಳನ್ನು ಇಟ್ಟುಕೊಂಡು ಆ ಥರ ಮಾಡುವ. ಸುಮ್ಮನೆ ನಾವು ಮಾತಾಡೋದಕ್ಕಿಂತ ಈ ಥರ ಏನಾದರೂ ಒಳ್ಳೆ ಕೆಲಸವನ್ನು ಸಮಾಜಕ್ಕೆ ಕೊಡುವ ಅಂತ ಉದ್ದೇಶ ಇಟ್ಕೊಂಡು ನಾವೆಲ್ಲರೂ ಸೇರಿದ್ದೇವೆ. ಸೊ ಮತ್ತೊಂದು ಆಟೋಗ್ರಾಫಲ್ಲಿ ನಮ್ಮ ನವೀನೊಂದು ಬರೀ ಅಡ್ರೆಸ್ ಇತ್ತು. ಅವನು ಏನು ಕಾಂಟ್ಯಾಕ್ಟ್ ಇಲ್ಲ, ಎಲ್ಲಿದ್ದಾನೆ ಏನಿದ್ದಾನೆ ಅಂತ ಗೊತ್ತಿಲ್ಲ, ಸಕಲೇಶ್ಪುರದವ. ಅವನನ್ನು ಸರ್ಚ್ ಮಾಡಬೇಕಾದ್ರೆ ಒಂದು ಸಾಧನೆ ಥರ ಮಾಡಿದ್ದೆವು. ನಾನು ಸರಿಗೊಮ್ಮ ಹೇಳಿದ್ದೆ, ಸರಿ ಏನಾದರೂ ಮಕ್ಕಳಿದ್ರೆ ಹೇಳಿ ಅಂತ. ಮತ್ತು ಮಿಥುನು ಒಂದು ಸಲ ಅಲ್ಲಿ ಸಕಲೇಶ್ಪುರ ಒಂದು 50 ಕಿಲೋಮೀಟರ್ ಬರೀ ಅಡ್ರೆಸ್ ಹುಡ್ಕೊಂಡು ಹೋದ. ಅವನು ಅಲ್ಲೇ ಮನೆಯಲ್ಲಿ ಸಿಕ್ಕಿದವ ನವೀನ. ಸೊ ಅವನಿದ್ದಾನೆ ಈಗ ಇಲ್ಲಿ. ಸೊ ನಮಗೆ ತುಂಬ ಖುಷಿ. ಅವನು ತುಂಬ ಎಲ್ಲ ನಮ್ಮ ಕಾರ್ಯಕ್ರಮ ಸೇರಿ ಹಾಸ್ಟೆಲ್ ಹುಡುಗರು ಅದೊಂದಿತ್ತು. ಮೇಡಮ್ ಸಿಕ್ಕಾಪಟ್ಟೆ ಬೈಯುವುದು ಅವಾಗ ಹಾಸ್ಟೆಲ್ ಹುಡುಗರು. ಅವಾಗ ಅವರು ಸೇರಿದ ಟೈಮು ಫುಲ್ಲು ಜೋಶಲ್ಲಿದ್ದರು. ನಾವು ಅಷ್ಟೇ ಉಪದ್ರ ಮಾಡ್ತಾ ಇದ್ದೆವು. ಅವರಿಗೆ ಮೇಡಮ್ ನೆನಪುಂಟು, ಯಾವಾಗ ನೋಡಿದ್ರೆ ಬೈಯೋದು. ಇವಾಗೆಲ್ಲ CC ಕ್ಯಾಮರಾ ಉಂಟು ಕ್ಲಾಸಲ್ಲಿ. ಆವಾಗ ನಾವು ಬಿಂದಾಸ್ ಆಗಿದ್ದೆವು, ಯಾರು ಏನು ಮಾಡಿದೆ ಅಂತ ಗೊತ್ತಾಗ್ತಿರಲಿಲ್ಲ. ಈ ನವೀನ್ ಅದರಲ್ಲಿ ಹಾಗೆಯೇ ನಾವೆಲ್ಲ ಜಾಸ್ತಿ ಕ್ಲೋಸ್ ಆಗಿದ್ದೆವು. ನಮ್ಮ ಟೀಮ್ ಏನೆಲ್ಲ ಇಲ್ಲಿ ಇದ್ದೇವೆ ತುಂಬ ಪೋಖ್ರಿಗಳಾಗಿದ್ದೆವು, ಅದಕ್ಕೆ ಇಲ್ಲಿ ಬಂದು ಸೇರಿದೆವು ಅಂತ. ಸೊ ಓಕೆ, ಜಾಸ್ತಿ ಮಾತಾಡಲಿ ಗೊತ್ತಿಲ್ಲ ಭಾಷಣ ಎಲ್ಲ. ಸೊ ಹೇಳಿದ್ದೇನೆ. ಹಾಗಾಗಿ ನಿಮ್ಮೆಲ್ಲರ ಆಶೀರ್ವಾದ ಸಿಕ್ಕಿದೆ ಸರ್. ಮತ್ತು ನಮ್ಮ ಮಕ್ಕಳಿಗೂ ಅಷ್ಟೇ, ನೆಕ್ಸ್ಟ್ ಯಾವ ಬ್ಯಾಚಲ್ಲಿ ಬರ್ತಾ ಇದ್ದಾರೆ ಮಕ್ಕಳು, ಸೊ ಅವರಿಗೆಲ್ಲ ಒಂದು ಮೈಂಡಲ್ಲಿ ಇರಲಿ, ನಾವು 2005ನೇ ಬ್ಯಾಚಿನವರದ್ದು ಒಂದು ಸಂಘಟನೆ ಇದೆ. ಸೊ ಅವರೆಲ್ಲ ಒಗ್ಗಟ್ಟಾಗಿದ್ದಾರೆ, ಒಳ್ಳೆ ಕಾರ್ಯ ಮಾಡ್ತಾ ಇದ್ದೇವೆ. ನಿಮಗೆ ಏನಾದರೂ ಒಂದು ಮಾಹಿತಿ ಬೇಕು, ಏನಾದರೂ ಒಂದು ಸಹಾಯ ಬೇಕು ಅಂತಿದ್ದರೆ ನಮಗೆ ಒಂದು ಮೆಸೇಜ್ ಹಾಕಿ, ನಮ್ಮ ಗ್ರೂಪಲ್ಲಿ ಪಾಸ್ ಆಗ್ತದೆ. ನಿಮಗೆ ಯಾವುದ್ರದ್ದು ಬಗ್ಗೆ, ಈಗ ಮಂಗಳೂರಲ್ಲಿದ್ದೇವೆ, ಅಲ್ಲಿ ಏನಾದರೂ ಒಂದು ಮಾಹಿತಿ ಬೇಕು, ಅಥವಾ ಒಂದು ಸಬ್ಜೆಕ್ಟ್ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕು, ಈ ಥರ ಏನಾದರೂ ಮಾಹಿತಿ ಬೇಕು ಅಂತಿದ್ದರೆ ಒಂದು ಮೆಸೇಜ್ ಹಾಕಿ, ಅದೊಂದು ಕಾಲ್ ಮಾಡಿ. ನಿಮ್ಮ ಪೇರೆಂಟ್ಸ್ಗಳ ನಂಬರ್ ಇದೆ, ಕಾಲ್ ಮಾಡಿ. ನಮ್ಮಲ್ಲಿ ಯಾರಾದರೂ ಒಬ್ಬರು ನಿಮಗೆ ಖಂಡಿತವಾಗಿಯೂ ಸಹಾಯ ಮಾಡ್ತಾರೆ, ನಿಮಗೆ ಮಾಹಿತಿ ಸಿಗ್ತದೆ. ಆ ಒಂದು ಮೈಂಡ್ಸೆಟ್ಟಲ್ಲಿ ನಿಮ್ಮ ಎಷ್ಟು ಜೂನಿಯರ್ಗಿರಲಿ ಸೀನಿಯರ್ಗಿರಲಿ ಎಲ್ಲರಿಗೂ ಹೇಳಿ. ಸೊ ನಾವು ನಮ್ಮ ಸ್ಕೂಲ್ ಜೊತೆ ಟಚಲ್ಲಿ ಇರ್ತೇವೆ, ಕಾಂಟ್ಯಾಕ್ಟಲ್ಲಿ ಇರ್ತೇವೆ. ಸೊ ಇದನ್ನು ಹೇಳುತ್ತೆ. ಮತ್ತು ಈ ಎಲ್ಲ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ನಮ್ಮ ಈ ಗ್ರೂಪು ತುಂಬ ಕೆಲಸ ಮಾಡಿದೆ. ಫಸ್ಟ್ ಟೈಮ್ ಆದ ಕಾರಣ ಸ್ವಲ್ಪ ಆ ಕಡೆ ಆಗಿರ್ಬೋದು. ಇನ್ನು ಮುಂದಕ್ಕೆ ಇದು ದೊಡ್ಡ ಮಟ್ಟದಲ್ಲಿ ಬೆಳೀತದೆ ಅಂತ ಹೇಳುವ ವಿಶ್ವಾಸದೊಂದಿಗೆ ನಾವಿದ್ದೇವೆ. ಎಲ್ರಿಗೂ ಧನ್ಯವಾದ.